Hello everyone, welcome to ಸನ್ಮಾರ್ಗಃ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಲೋಹದ ಹಾಳೆಯು ಸಮದ್ವಿಬಾಹು ತ್ರಿಭುಜದ ಆಕಾರದಲ್ಲಿದೆ. ಅದರ ಸುತ್ತಳತೆ 36 ಸೆಂಟಿಮೀಟರ್ ಆಗಿದ್ದು ಸಮವಾಗಿರದ ಬಾಹುವಿನ ಅಳತೆ 10 ಸೆಂಟಿಮೀಟರ್. ಆದರೆ ಉಳಿದ ಸಮವಾಗಿರುವ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮದ್ವಿಬಾಹು ತ್ರಿಭುಜ. ಸೊ ಇಲ್ಲಿ ಏನಾಗಿರುತ್ತೆ, ಎರಡು ಬಾಹುಗಳು ಸಮನಾಗಿರತ್ತೆ. ಓಕೆ, ಸೊ ಅದರ ಅಭಿಮುಖ ಎರಡು ಕೋನಗಳು ಕೂಡ ಸಮನಾಗಿರತ್ತೆ. ಈ ಅಂಶ ನಿಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಇಲ್ಲಿ ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯು ಅದರ ಮೂರು ಬಾಹುಗಳ ಮೊತ್ತಕ್ಕೆ ಸಮನಾಗಿರತ್ತೆ. ಹಾಗಾದ್ರೆ ಇಲ್ಲಿ ಪಿ ಸುತ್ತಳತೆ ಇಸ್ ಈಕ್ವಲ್ ಟು ಏನ್ ಹೇಳಿ, ಎರಡು ಬಾಹುಗಳು ಸಮ, ಎ ಪ್ಲಸ್ ಎ ಎರಡು ಬಾಹುಗಳು ಪ್ಲಸ್ ಏನಾಯ್ತು ಮೂರನೇ ಬಾಹು. ಸೊ ಇದು ಬೇರೆ ಇರತ್ತೆ, ಸೊ ಇದರ ಅಳತೆ ಬೇರೆ ಇರತ್ತೆ. ಸೊ ಇವುಗಳ ಮೊತ್ತ ಇಸ್ ಈಕ್ವಲ್ ಟು ಸುತ್ತಳತೆಗೆ ಸಮನಾಗತ್ತೆ. ಓಕೆ, ಸೊ ಇಲ್ಲಿ ನಮಗೆ ಪಿ ಏನ್ ಹೇಳಿ, ಸಮದ್ವಿಬಾಹು ತ್ರಿಭುಜದ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಎಷ್ಟಿದೆ, 36 ಸೆಂಟಿಮೀಟರ್ ಇಸ್ ಈಕ್ವಲ್ ಟು, ಸೊ ಎ ಪ್ಲಸ್ ಎ ಏನಾಯ್ತು 2a ಪ್ಲಸ್ ಬಿ. ಸೊ 36 ಇಸ್ ಈಕ್ವಲ್ ಟು 2a ಪ್ಲಸ್, ಸೊ ಎ ಪ್ಲಸ್ ಎ ಏನ್ ಹೇಳಿ ಸಮವಾಗಿರುವಂತಹ ಬಾಹು. ಸೊ ಏನಾಯ್ತು 2a ಆಯ್ತು. ಸಮವಾಗಿರದ ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು, 10 ಸೆಂಟಿಮೀಟರ್ ಇದೆ. ಸೊ ಪ್ಲಸ್ ಏನಾಯ್ತು ಬಿ ಸಮವಾಗಿರದ ಬಾಹುವಿನ ಅಳತೆ 10 ಸೆಂಟಿಮೀಟರ್. ಸೊ ಈಗ ನಾವು ಎ ಅನ್ನ ಸಾಲ್ವ್ ಮಾಡಿದ್ರೆ, ಸೊ 36, ಸೊ ಇಲ್ಲಿ ನೋಡಿ 36 ಮತ್ತೆ 10, ಸೊ ಎರಡು ಸಜಾತಿಯ ಪದ, ಕಾನ್ಸ್ಟೆಂಟ್ ಟರ್ಮ್. ಸೊ ಇದನ್ನ ಒಂದ್ ಕಡೆ ಮಾಡ್ಕೊಳ್ಳಿ. 36 ಮೈನಸ್ 10 ಇಸ್ ಈಕ್ವಲ್ ಟು 2a. 36 ಮೈನಸ್ 10 ಎಷ್ಟಾಗತ್ತೆ, 26 ಇಸ್ ಈಕ್ವಲ್ ಟು 2a. ಸೊ ನಮ್ಗೆ ಎ ಬೇಕೀಗ, ಹಾಗಾಗಿ ಎ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು. ಸೊ ಎರಡು ಬದಿಯಲ್ಲೂ ನಾವೇನ್ ಮಾಡೋಣ, 2ರಿಂದ ಭಾಗಿಸೋಣ. ಸೊ ಏನಾಗತ್ತೆ, 26 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಎ. ಸೊ ಅಂಶ ಮತ್ತು ಛೇದಕ್ಕೆ 2ರಿಂದ ಭಾಗಿಸಿದಾಗ 2 ಬಂದ್ಲೆ 2, 2 13ಲೆ 26. ಹಾಗಾದ್ರೆ ಇಲ್ಲಿ ಎ ಇಸ್ ಈಕ್ವಲ್ ಟು ಏನ್ ಬಂದಿದೆ, 13 ಸೆಂಟಿಮೀಟರ್ ಆಗಿದೆ. ಹಾಗಾದ್ರೆ ಉಳಿದ ಸಮವಾಗಿರುವ ಬಾಹುಗಳ ಅಳತೆ ಏನಾಯ್ತು ಹೇಳಿ, ತಲಾ 13 ಸೆಂಟಿಮೀಟರ್ ಆಗಿದೆ. ಓಕೆ, ಸೊ 13 ಸೆಂಟಿಮೀಟರ್ ಪ್ಲಸ್ 13 ಸೆಂಟಿಮೀಟರ್ ಪ್ಲಸ್ 10 ಟೋಟಲ್ ಎಷ್ಟಾಯ್ತು ಹೇಳಿ, 36ಕ್ಕೆ ಸಮನಾಗತ್ತೆ ಅಲ್ವಾ. ಥ್ಯಾಂಕ್ ಯು.